ಮಾಡಬೇಕು. ಈಗ ನಾನೇ ಒಂದು ನೈಸರ್ಗಿಕ ಸುಭಾಷ್ ಪಾಳೇಕರ್ ಪದ್ಧತಿಯಲ್ಲಿ ನಾನು ಬೇಸಾಯ ಮಾಡ್ತಿದ್ದೀನಿ. ಎಂಥ ಬೇಸಿಗೆ ಬಂದರೂ ನಮ್ಮಲ್ಲಿ ನೀರು ಇರ್ತದೆ, ಬರ ಬಂದರೂ ನಾವು ಗಿಡಗಳಿಗೆ ತಡ್ಕೊಳ್ಳೋ ಶಕ್ತಿ ಇರ್ತದೆ. ಒಳಗಡೆ ಹೋದರೆ ಒಂದು ರೀತಿ ನಮ್ಮ ಕೊಡಗಿನ ಜಿಲ್ಲೆ ಕಡೆಯಿಂದ ಬಂದಿರೋಂಥದ್ದು ಕೊಡಗಿನ ತಾಪ ಇರ್ತದೆ ನೋಡಿ, ಒಂದು ಮಲೆನಾಡು ವಾತಾವರಣ ಇರ್ತದೆ. ಈಗ ನಾವು ಹಸಿರೀಕರಣ ಮತ್ತು ಕೆಮಿಕಲ್ ಫ್ರೀ ಬೇಸಾಯ ಮಾಡಿದ್ರೆ ನಾವು ಭೂಮಿಯನ್ನು ಫಲವತ್ತಾಗಿ ಇಟ್ಕೋಬೋದು, ವಿಷಮುಕ್ತ ಆಹಾರ ಕೊಡೋದ್ರ ಜೊತೆಗೆ ಈ ಥರ ಬರ ಎದುರಿಸೋಕ್ಕೆ ಸಾಧ್ಯತೆ, ನೀರಿನ ಡಿಪೆಂಡೆನ್ಸು ಕಡಿಮೆ ಆಗ್ತಿರ್ತದೆ. ಅದನ್ನು ಇವತ್ತಿನ ಬಡ್ಜೆಟಲ್ಲಿ ನಾವು ಹೇಳ್ತಿರೋದು ತಾತ್ಕಾಲಿಕ ಚುನಾವಣೆಗೆ ಜನಪ್ರಿಯ ಅಥವಾ ಇಂಡಿವಿಜುವಲ್ ಬೆನಿಫಿಟ್ ಯೋಚನೆ ಮಾಡೋದು ಇರಬೇಕು. ಕಲ್ಯಾಣ ರಾಜ್ಯ ಕಲ್ಪನೆ ಇರಲೇಬೇಕು. ಅದು ಇವತ್ತು ಗ್ರಾಮೀಣ ಎಕನಾಮಿ ಪೂರ್ತಿ ಡಿಸ್ಟರ್ಬ್ ಆಗಿದೆ. ಕಲ್ಯಾಣ ರಾಜ್ಯ ಕಲ್ಪನೆ ಇರಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್ ನೀತಿನೂ ಕೂಡ ಹಂಗೆ ಇದೆ. ಎಲ್ಲಿವರೆಗೆ ಸಮಾನತೆ ಸಾಧಿಸೋಕ್ಕಾಗಲ್ಲ. ಈಗ ನೀವು ಒಂದು ಮಾತು ಹೇಳಿದ್ರಲ್ವ, ಒಂದು ಸುದೀರ್ಘವಾದಂಥ ಆಲೋಚನೆಗಳಿರಬೇಕು ಅಂತೇಳಿ. ಈ ರಾಜಶೇಖರ ರೆಡ್ಡಿ ಅವರು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಆಗಿದ್ದಾಗ ಒಂದು 60,000 ಕೋಟಿಯನ್ನು ಜಲಯಜ್ಞಕ್ಕೆ ಅಂತ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಅದೇನಾಯ್ತದು? ಈಗ ಇಂಡಿಯಾದಲ್ಲೇ 60,000 ಕೋಟಿ ಅಂದ್ರೆ 10 ವರ್ಷದ ಹಿಂದೆ ಇಂಡಿಯಾದಲ್ಲೇ ಬಡ್ಜೆಟ್ ಸೈಜ್ ನೀರಾವರಿ ಕೊಟ್ಟದ್ದು ರಾಜಶೇಖರ ರೆಡ್ಡಿ ಸರ್ಕಾರ. ನಮ್ಮ ಸರ್ಕಾರದಲ್ಲಿ 9% ಇದ್ದಾಗ ಅಲ್ಲಿ 15%, ಈಗ 20-25% ಆಗ್ತಾ ಇದೆ. ಅದು ಒಂದು ರೀತಿಯಲ್ಲಿ ಆಂಧ್ರದಲ್ಲಿ ಭಾಳಷ್ಟು ಡ್ರಾಟ್ ಏರಿಯಾ ಇದೆ. ಅಲ್ಲಿ ತುಂಬ ಬಯಲು ಸೀಮೆ, ಭೂಮಿ ವಿಸ್ತಾರವಾಗಿದೆ. ಅದಕ್ಕೆ ಸ್ವಲ್ಪ ಕಡಿಮೆ ಅದೊಂದು ಮುನ್ನೋಟ ಒಂದು 5-6 ವರ್ಷ ಚೆನ್ನಾಗಿ ಬಂತು. ಆ ಬೇಸು ಸ್ವಲ್ಪ ಅನುಕೂಲ ಆಗಿದೆ. ಬಟ್ ಅದು ಮುಂದುವರಿಸಬೇಕು. ಈಗ ತೆಲಂಗಾಣದಲ್ಲೂ ಅದೇ ಕಾನ್ಸೆಪ್ಟ್ ಮಾಡೋದು. ತೆಲಂಗಾಣಗಳಲ್ಲಿ ಅಂದರೆ ಈ ನಮ್ಮ ಸಣ್ಣ ನೀರಾವರಿಗಿಂತ ಹೆಚ್ಚು ದೊಡ್ಡ ನೀರಾವರಿಗಳು ಮಾಡಿಬಿಟ್ಟು ಬೇಗ ನೀರಿನ ಕಾಲುವೆಗಳು ತೆಗೆದೆಲ್ಲ ಮಾಡಿದ್ರು. ಅದಕ್ಕಿಂತ ಈ ರಾಜಶೇಖರ್ ರೆಡ್ಡಿ ಜಲಯಜ್ಞ ಇತ್ತಲ್ಲ ಕಾನ್ಸೆಪ್ಟ್ ಇತ್ತು, ಅವರು ನಮ್ಮ ರಾಜೇಂದ್ರ ಸಿಂಗ್ನ ಸಲಹೆನ ಭಾಳಷ್ಟು ತಗೊಂಡಿದ್ರು. ರಾಜೇಂದ್ರ ಸಿಂಗ್ ಭಾಳಷ್ಟು ವರ್ಕ್ ಮಾಡಿದ್ದಾರೆ ಅಲ್ಲಿ. ಅದು ಪರವಾಗಿಲ್ಲ. ಅದು ಈಗ ನಮಗೆ ಇನ್ನೊಂದು ಅನಿಸೋದು, ಈಗ ನಂಜೇಗೌಡರ ನಂತರ ಎಲ್ಲ ನಮಗೆ ಈ ನೀರಾವರಿ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋರು ಅಥವಾ ಅದರ ವಿಶೇಷಜ್ಞರೇ ಕಡಿಮೆ ಆಗಿದ್ದಾರೆ ಕರ್ನಾಟಕದಲ್ಲಿ. ನನಗಂತ ಕಾಣ್ತಾ ಇಲ್ಲ ಈಗಿನ ಸಂದರ್ಭದಲ್ಲಿ. ನಮ್ಮ ರಾಜಕಾರಣಿಗಳಿಗೆ ಎಚ್.ಕೆ. ಪಾಟೀಲರು ಮತ್ತು ಬೊಮ್ಮಾಯಿ ಅವರು ಬಿಟ್ಟರೆ ನೀರಿನ ಬಗ್ಗೆ ಮಾತಾಡೋರು ಬೇರೆ ಯಾರೂ ಇಲ್ಲ ನಂಜೇಗೌಡರ ನಂತರ. ರಾಜಕಾರಣಿಗಳಿಗೆ ನೀರಾವರಿ ಪ್ರಜ್ಞೆ ಕಡಿಮೆ ಇದೆ. ನಮ್ಮ ಕರ್ನಾಟಕದ ಪರಿಸ್ಥಿತಿಯಲ್ಲಿ ತುಂಬ ಒಬ್ಬರು ದೇವೇಗೌಡರಿಗೆ ಕಾನ್ಸೆಪ್ಟ್ ಇತ್ತು, ಎಚ್.ಎನ್. ನಂಜೇಗೌಡರಿಗಿತ್ತು, ನಮ್ಮ ಬಾಳೆಕುಂದ್ರಿ ಭಾಳಷ್ಟು ಚೀಫ್ ಇಂಜಿನಿಯರ್, ದೊಡ್ಡ ಇಂಜಿನಿಯರ್ ಆಗಿ ಬಾಳೆಕುಂದ್ರಿ ಭಾಳ ಚೆನ್ನಾಗಿ ಇತ್ತು. ಬೊಮ್ಮಾಯಿ ನೀರಾವರಿ ಮಂತ್ರಿಯೂ ಕೂಡ ಡನ್ ಎ ಗುಡ್ ವರ್ಕ್. ಅದು ಆಯಿತು. ಎಚ್.ಕೆ. ಪಾಟೀಲ್ ಸಣ್ಣ ನೀರಾವರಿಗೆ ಬರೋದಿಲ್ಲ. ಅದು ಸಣ್ಣ ನೀರಾವರಿ ಬಡ್ಜೆಟ್ ಹೆಂಗೆ ಗೊತ್ತಾ, ನಿಮಗೆ ಒಂದು 200 ಕೋಟಿ 300 ಕೋಟಿ ಕೊಟ್ಟಿರ್ತಾರೆ. ಇವತ್ತು ಕೆರೆಗಳ ರೀಜನ್ಸ್ ಏನಿದೆಯಲ್ಲ ನೋಡಿ, ನಾವೆಲ್ಲ ಹಿಂದೆ ಹಳ್ಳಿಯಲ್ಲಿ ಸಸ್ಟೈನಬಲ್ ಹೆಂಗಿತ್ತು ಅಂದರೆ ಕೆರೆಗಳ ಡಿಪೆಂಡ್ ಆಗ್ತಿದ್ದು. ನೀವು 2 ಬೆಳೆ ಕೊಡ್ತೀವಿ ಅಂತಲ್ಲ, 1 ಬೆಳೆಗಾದರೂ ಅಲ್ಪಕಾಲಿಕ ಬೆಳೆಗೂ. ಇವತ್ತು 87% ಸಣ್ಣ ಹಿಡುವಳಿದಾರ ಇದೀವಿ ಕರ್ನಾಟಕದಲ್ಲಿ. ನಮ್ಮ ದೊಡ್ಡ ಇಳುವಳಿ ಇಲ್ಲ, 87% ಸಣ್ಣ ಹಿಡುವಳಿ. ಆ ಸಣ್ಣ ಹಿಡುವಳಿದಾರದಲ್ಲಿ ಇಮ್ಮಿಡಿಯೇಟಾಗಿ ಏನು ಕ್ರಾಪ್ ಬೆಳಿಬೋದು, ನಮ್ಗೆ ಏನು ನೀಡ್ ಇದೆ ಅದು ಸಪ್ಲೈ ಮಾಡ್ಬೋದು. ನಮ್ಮೂರು ಬೇಕಾದಂಥ ಮಾರ್ಕೆಟ್ ನಾವು ಮಾಡ್ಕೋಬೇಕು. ಈಗ ನಮ್ಮೂರಲ್ಲಿ 100 ಮನೆ ಇದ್ದರೆ ಸುಮಾರು 90% ವಸ್ತುನ ಬೇರೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ. ತಪ್ಪಿಸ್ಬೇಕು. ನಮ್ಮೂರು ಬೇಕಾದಂಥ ಫುಡ್ ಆಹಾರ ಪದಾರ್ಥಗಳು, ಅದು ವೆಜಿಟೇಬಲ್ ಆಗ್ಬೋದು, ಏನು ಮಾಡ್ಬೋದು. ಮತ್ತು ಕೃಷಿ ಗ್ರಾಮೀಣ ಎಕನಾಮಿ ಡೆವಲಪ್ ಆದರೆ ನಗರಕ್ಕೆ ವಲಸೆ ಬರೋದು ಕಡಿಮೆ ಆಗುತ್ತೆ. ಎಲ್ಲ ನಗರ ಕೇಂದ್ರಿತ ವರದಿ ಆಗ್ಬಿಡುತ್ತೆ. ಗ್ರಾಮೀಣ ಎಕನಾಮಿ ಬೇಕೆಂದರೆ ಕೃಷಿ ಅಲೆಡಿ ಒತ್ಕೊಡ್ಬೇಕು. ವಿಶೇಷವಾಗಿ ಸರ್, ಈ ಬಾರಿ ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ, ಹೀಗಾಗಿ ಸಹಜವಾಗಿ ಇಲ್ಲಿನ ರೈತರಿಗೆ ನಿರೀಕ್ಷೆ ಹೆಚ್ಚೇ ಇದೆ ಸೆಂಟ್ರಲ್ ಬಜೆಟ್ನಿಂದ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತುಕತೆ ಮುಂದುವರಿಸ್ತೀನಿ. ಕಷ್ಟ ಸರ್, ಈಗ 5 ಟ್ರಿಲಿಯನ್ ಎಕಾನಮಿ ನಾವು ಕೇಳ್ತಾನೆ ಬರ್ತಾ ಇದ್ದೀವಿ, ಬಹಳ ಹತ್ರದಲ್ಲೇ ಇದ್ದೀವಿ. ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಬೈ ಗಾಡ್ ಗ್ರೇಸ್ ಆದರೆ ಆಗೇ ಬಿಡುತ್ತೆ ಭಾರತ 5 ಟ್ರಿಲಿಯನ್ ಎಕಾನಮಿ. 3ನೇ ಅತ್ಯಂತ ದೊಡ್ಡ ಆರ್ಥಿಕ ವ್ಯವಸ್ಥೆ ಕೂಡ ಭಾರತ ಆಗುತ್ತೆ ಅನ್ನೋದಿದೆ. ಈ ಬಜೆಟ್ನಿಂದ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಆ 5 ಟ್ರಿಲಿಯನ್ ಎಕಾನಮಿಯ ಆ ಕನಸನ್ನ ರೀಚ್ ಆಗಲಿಕ್ಕೆ ಬಿಫೋರ್ ವಿ ಗೆಟ್ ಇನ್ ಟು ಇಂಡಸ್ಟ್ರಿಯಲ್ ನೀಡ್ಸ್ ಡಿಮ್ಯಾಂಡ್ಸ್? ಖಂಡಿತ ಆಗುತ್ತೆ. ಯಾಕಂದರೆ ಯು ಟೇಕ್ ದ ಹಿಸ್ಟ್ರಿ, ಇಂಡಿಪೆಂಡೆನ್ಸ್ ತೊಗೊಂಡ ದಿವಸದಿಂದ 1 ಟ್ರಿಲಿಯನ್ ಬೇಕಾದರೆ ನಮಗೆ 40 ವರ್ಷ ಬೇಕಾಯಿತು. ಎನದರ್ 1 ಟ್ರಿಲಿಯನ್ ಬೇಕಾದರೆ 20 ವರ್ಷ ಆಯಿತು. ಅಂದರೆ 60 ವರ್ಷದಲ್ಲಿ ನಮಗೆ ಬಂದಿದ್ದು ಖಾಲಿ $2 ಟ್ರಿಲಿಯನ್ ಎಕಾನಮಿ. ಇವಾಗ ಮೋದಿ ಸರ್ಕಾರ ಬಂದಮೇಲೆ 2 ಟ್ರಿಲಿಯನ್ನಿಂದ ಈಗ 3.75 ಟ್ರಿಲಿಯನ್ ಹೋಗಿದೆ. ಸೊ ವಿ ಆರ್ ದ 5th ಲಾರ್ಜೆಸ್ಟ್. ವಿ ಆರ್ ಗೋಯಿಂಗ್ ಟು ಬಿಕಮ್ 3rd ಲಾರ್ಜೆಸ್ಟ್. 5 ಟ್ರಿಲಿಯನ್ ಆದ ತಕ್ಷಣ 3rd ಲಾರ್ಜೆಸ್ಟ್ ಆಗಿತ್ತು. ಅಷ್ಟು ಫಾಸ್ಟ್ ಗ್ರೋತ್ ಆಗಿರೋದು ಯಾಕೆಂದರೆ ಈಗ ಇಡೀ ಭೂಲೋಕದಲ್ಲಿ ಹೈಯೆಸ್ಟ್ GDP ಇರುವುದು ಇಂಡಿಯಾ. ಆವ್ರೇಜ್ 7%, ಅಂದರೆ 7.3 ಆಗಿತ್ತು ಲಾಸ್ಟ್ ಕ್ವಾರ್ಟರ್. ಅಂದರೆ ಆವ್ರೇಜ್ 7% GDP ಗ್ರೋತ್ ಆಗ್ತಾ ಇದೆ. ಸೊ 5 ಟ್ರಿಲಿಯನ್ ಈಸ್ ನೋ ಡೌಟ್ ಅಬೌಟ್ ಇಟ್. ಯಾಕೆ? ದರ್ ಇಸ್ ಎ ಸ್ಟೆಬಿಲಿಟಿ ಇನ್ ದ ಗವರ್ಮೆಂಟ್. ಈಗ 2ನೇ ಸಾರಿ ಪ್ರೈಮ್ ಮಿನಿಸ್ಟರ್ ಆದರೂ ಮೋದಿ ಅವರು, ಈಗ 3ನೇ ಸಾರಿ ಆಗ್ತಾ ಇದ್ದಾರೆ. ಅದು ಗ್ಯಾರಂಟಿ ಅಂತ ಆಗೋಗ್ಬಿಟ್ಟಿದೆ. ಓಕೆ. ಆ್ಯಂಡ್ ಇವಾಗ ನಿರ್ಮಲಾ ಸೀತಾರಾಮನ್ ಕೂಡ ಇದು 6th ಬಜೆಟ್. ಭಾಳ ಕಮ್ಮಿ, ಅಷ್ಟೊಂದು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಮಾಡೋದು. ಇದು 6th ಬಜೆಟ್. ಅಂದರೆ ವಾಟ್ ಯು ಎಕ್ಸ್ಪೆಕ್ಟ್? ಇದು ಒಂಥರ ಏನಂತಾರೆ ಅಂದರೆ, ಇದು ಇಂಟ್ರೀಮ್ ಬಜೆಟ್. ನೆಕ್ಸ್ಟ್ ಜುಲೈನಲ್ಲಿ ಫುಲ್ ಬಜೆಟ್ ಬರುತ್ತೆ. ಈ ಇಂಟ್ರೀಮ್ ಬಜೆಟ್ನಲ್ಲಿ
ಇಂಟ್ರೀಮ್ ಬಜೆಟ್ ಅಂತ ಹೇಳಿಬಿಟ್ಟು ಪ್ರಾಬಬ್ಲಿ ಇಟ್ ಗೋಯಿಂಗ್ ಟು ಬಿ ಎ ಪಾಪ್ಯುಲಿಸ್ಟ್ ಬಜೆಟ್. ಯಾಕಂದ್ರೆ ಯಾವಾಗ ಕರ್ನಾಟಕದಲ್ಲಿ 5 ಗ್ಯಾರಂಟೀಸ್ ಕೊಟ್ಬಿಟ್ಟು ಓಟ್ ತಗೊಂಡ್ರಲ್ಲ, ಇವಾಗ ಈ ಮೋಡಿ ಗ್ಯಾರಂಟಿ ಅಂತ ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಈಗ ಮೋಡಿ ಗ್ಯಾರಂಟಿ ಅಂದ್ರೆ ಏನು? ಈಗ ಈ ಕ್ಯಾಚ್ ಹೋಲ್ಡ್ ಆಫ್ ದ ನಾರಿ ಶಕ್ತಿ. ಈಗ ಯಾವಾಗ ನಮ್ಮ ಹತ್ರ 49.9% ವುಮೆನ್ ಪಾಪ್ಯುಲೇಷನ್, ಆಲ್ಮೋಸ್ಟ್ 50% ವೋಟರ್ಸ್, ಆಲ್ಮೋಸ್ಟ್ ಅದೇ 49.9%, 1% ಗಂಡಸಿದ್ದಾರೆ. ಓಕೆ, ಸೊ 50% ಇರುವುದರಲ್ಲಿ ಅದು ಇವಾಗ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಆಯುಷ್ಮಾನ್ ಭಾರತ್ ಅಂತ ಹಾಕ್ಬಿಟ್ಟು ಅದು ಸ್ಪೆಷಲಿ MSME ವರ್ಕರ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್, ಗಿಗ್ ವರ್ಕರ್ಸ್ಗೆ 50% ಜನ್ರೇಷನ್ ಎಂಪ್ಲಾಯ್ಮೆಂಟು ವಿಮೆನ್ ವರ್ಕರ್ಸ್ ಆಗಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ಏನು ಗೊತ್ತಾ, ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಗೆಟ್ ಮೋರ್ ವೋಟ್ಸ್. ಇದು ಅಲ್ಲದೆ ಈ ಮಿಡ್ಲ್ ಕ್ಲಾಸ್ ಇರುವ ಜನಗಳಿಗೆ, ಮೀಡಿಯಮ್ ಕ್ಲಾಸ್ವರೆಗೆ ಇನ್ಕಮ್ ಟ್ಯಾಕ್ಸನ್ನು ಸ್ಲ್ಯಾಬನ್ನು ರೈಸ್ ಮಾಡಲೇಬೇಕು. ರೈಸ್ ಮಾಡದೆ ಹೋದರೆ ಏನಾಗುತ್ತೆ, ಜನಗಳಲ್ಲಿ ಕಾಸಿರಲ್ಲ. ಟ್ಯಾಕ್ಸ್ ಕಟ್ತಾ ಹೋದರೆ ಕಾಸು ಅವ್ರ ಕೈ ಇರಲಿಲ್ಲ. ಸೊ ಮಿಡ್ಲ್ ಕ್ಲಾಸ್ ಜನಗಳಿಗೆ ಕೈಯಲ್ಲಿ ಕಾಸು ಕೊಟ್ಟರೆ ದೇ ಆರ್ ಸ್ಪೆಂಡಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ. ಸ್ಪೆಂಡಿಂಗ್ ಪವರ್ ಇನ್ಕ್ರೀಸ್ ಆದ ತಕ್ಷಣ GST ಇನ್ಕ್ರೀಸ್ ಆಗುತ್ತೆ. GST ಇನ್ಕ್ರೀಸ್ ಆದ ತಕ್ಷಣ ಏನಾಗುತ್ತೆ, ಬೊಕ್ಕಸಕ್ಕೆ ಕಾಸು ಬರುತ್ತೆ. ಸೊ ಆಲ್ರೆಡಿ ಇವಾಗ ನಮ್ಮ ಆವ್ರೇಜ್ 1.66 lakhs crores GST ಕಲೆಕ್ಷನ್ ಆಗ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಕೂಡ 40% ರೈಸ್ ಆಗಿಬಿಟ್ಟಿದೆ. ಸೊ ಇವಾಗ ಫಿಸ್ಕಲ್ ಡಿಫಿಸಿಟ್ ಕೂಡ ಭಾಳ ಚೆನ್ನಾಗಿದೆ. ಸೊ ಇವಾಗ ಬಹುಶಃ ಈ ಇಂಟ್ರೀಮ್ ಬಜೆಟ್ನಲ್ಲಿ ಪ್ರಾಬಬ್ಲಿ ಈ ಮೋದಿ ಗ್ಯಾರಂಟಿಗಳನ್ನು ಅಂಗೀಕರಿಸಿ ಪ್ರಾಬಬ್ಲಿ ಆ ವೋಟನ್ನು ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ಬಿಟ್ಟು ನನಗೆ ಒಂದು ವಿಶ್ವಾಸ ಇದೆ. ಬಟ್ ಒಂದು ಅನುಮಾನ ಅಂತಂದ್ರೆ, ಅಥವಾ ಸಾಮಾನ್ಯ ಜನರಿಗೆ ಅನ್ಸೋದು, ದೇಶ ಆಗುತ್ತಪ್ಪ 5 trillion ಎಕಾನಮಿ, ನನಗೇನು ಸಿಕ್ತು ಅಂತ. ಇಲ್ಲಿ ಇಂಬ್ಯಾಲೆನ್ಸ್ ಇದೆ ಸಮಾಜದಲ್ಲಿ. ಅಂದ್ರೆ ಶ್ರೀಮಂತರೇ ಆಗ್ತಿದ್ದಾರೆ, ಬಡವರೇ ಆಗ್ತಿದ್ದಾರೆ ಅನ್ನೋದು ಒಂದು, ಇಸ್ ಇಟ್ ರಿಯಲ್ ಅಥವಾ ಅದೊಂದು ಆ ರೀತಿಯ ಪರ್ಸ್ಪೆಕ್ಟಿವ್ ಬಿಲ್ಡ್ ಆಗ್ತಿರೋದಾ ಅಂತ ಹೇಳಿ? ಅಂದ್ರೆ ಟು ಬ್ಯಾಲೆನ್ಸ್ ಈಕ್ವಾಲಿಟಿ ಇದೆಯಲ್ಲ, ಈಕ್ವಲ್ ಎಕನಾಮಿಕಲ್ ಗ್ರೋತ್. ಟೇಕ್ ಎಕ್ಸಾಂಪಲ್, $2 trillion ಇಕಾನಮಿ ಇರುವಾಗ ಜನಗಳಿಗೆ ಏನಿತ್ತು, ಈಗ $4 trillion ಇಕಾನಮಿ ಬರ್ತಾ ಇದೆ. ಏನಿದೆ, 29% ಆಫ್ ದ ಪೋರ್ ಪೀಪಲ್ ಆರ್ ಕಮ್ ಟು ಅಪ್ಪರ್ BPL ಇದಕ್ಕೆ. ಸೊ ಯಾವಾಗ ಇಕಾನಮಿ ಇಂಪ್ರೂವ್ ಆಗುತ್ತೋ ಜನಗಳಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ರೂರಲ್ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಎಂಪ್ಲಾಯ್ಮೆಂಟ್ ಸಿಕ್ಕಿದ ತಕ್ಷಣ ಕೈಯಲ್ಲಿ ಕಾಸು ಬರುತ್ತೆ. ಅದು ಕೂಡ ಸ್ಪೆಷಲಿ ಈ ಬಜೆಟ್ನಲ್ಲಿ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟರೆ ಒಂದು ಫ್ಯಾಮಿಲಿ ಉದ್ಧಾರ ಆಗುತ್ತೆ, ಸೊಸೈಟಿ ಇಂಪ್ರೂವ್ ಆಗೋದು ಹೆಣ್ಣು ಮಕ್ಕಳಿಗೆ ಕೆಲಸ ಸಿಕ್ಕಿದಾಗ. ಸೊ ಈ ಅಂಶವನ್ನು ಈಗ ನೋಡಿ ಮೋದಿಯವರು ತೊಗೊಂಡ್ಬಿಟ್ಟು ನಾರಿ ಶಕ್ತಿಯ ಆ ಶಕ್ತಿ ತೋರಿಸ್ಬಿಟ್ಟು ಈ ಮೋಡಿ ಗ್ಯಾರಂಟಿನ ಮಾಡ್ತಾ ಇದ್ದಾರೆ. ಗ್ಯಾರಂಟಿ. ಸೊ $5 trillion ಇಕಾನಮಿ ಡೆಫಿನೆಟ್ಲಿ ಗಿವ್ ಮನಿ ಇನ್ ದ ಹ್ಯಾಂಡ್ಸ್ ಆಫ್ ದ ಕಾಮನ್ ಪೀಪಲ್. ಎಕ್ಸ್ಚೆಕ್ಕರ್ಗೆ ಕಾಸು ಬಂದಾಗ ಈಗ ಮೋರ್ ಆ್ಯಂಡ್ ಮೋರ್ ಇನ್ಫ್ರಾಸ್ಟ್ರಕ್ಚರ್ಗೆ ಕಾಸು ಹೋಗುತ್ತೆ. ಸೊ ಲಾಸ್ಟ್ ಇಯರ್ ಬಜೆಟ್ನಲ್ಲಿ 9.5 lakhs crores rupees adopted in infrastructure, almost 10 lakhs crores. ಇವಾಗ ಪ್ರಾಬಬಲಿ ಅನದರ್ 25%, 35% ಅಲಾಟ್ಮೆಂಟ್ ಆಗುತ್ತೆ. ಸೊ ಯಾವಾಗ ಈ ಡ್ಯಾಮ್ ಕನ್ಸ್ಟ್ರಕ್ಷನು, ರೋಡ್ ಕನ್ಸ್ಟ್ರಕ್ಷನ್, ಹೌಸಿಂಗು ಇದೆಲ್ಲ ಕನ್ಸ್ಟ್ರಕ್ಷನ್ ಆದಾಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಕೆಲಸ ಸಿಗುತ್ತೆ, ಅವ್ರಿಗೆ ಕೈ ಕಾಸು ಸಿಗುತ್ತೆ. ಸೊ ಇಕಾನಮಿ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ $5 trillion ಇಕಾನಮಿ. ಸರಿ, ಓಕೆ, ದಿವ್ಯಾ ಮೇಡಮ್ ಇದ್ದಾರೆ. ಮೇಡಮ್, ಒಂದು ಕೆಲಸದಲ್ಲಿರುವಂಥ ಮಹಿಳೆ, ಇನ್ನೊಬ್ಬಳು ಅಂದರೆ ಸ್ವಂತ ಉದ್ದಿಮೆಯನ್ನು ನಡೆಸುವಂಥ ಮಹಿಳೆ, ಮೂರನೆಯದ್ದು ಮನೆಯೊಡತಿ ಮಹಿಳೆ. ಈ 3 ವರ್ಗದ ಮಹಿಳೆಯರು, ಅಂದರೆ ಈ ಮನೆಯೊಡತಿ ಅಂದರೆ ರೈತಾಪಿ ವರ್ಗ ಮಹಿಳೆಯರಿರ್ಬೋದು, ಇನ್ನೊಬ್ಬರು ಸ್ಯಾಲ್ರಿಡ್ ಆಗಿರುವಂಥವ್ರು ಇರ್ಬೋದು, ಇನ್ನೊಬ್ಬರು ಸ್ವಂತ ಉದ್ಯಮ ನಿಮ್ಮ ಥರ ಮಾಡ್ತಾ ಇರುವಂಥವ್ರು ಇರ್ಬೋದು. ಹೆಣ್ಣು ಮಕ್ಕಳು ಈ ಬಾರಿ ಯಾವ ನಿರೀಕ್ಷೆಯಲ್ಲಿದ್ದಾರೆ? ಯಾಕಂದರೆ ನಾರಿ ಶಕ್ತಿಯ ಬಗ್ಗೆ ನರೇಂದ್ರ ಮೋದಿಯವರು ವಿಶೇಷವಾಗಿ ಆಸ್ಥೆ ವಹಿಸ್ತಾ ಇದ್ದಾರೆ. ಆಮೇಲೆ ಅದು ಅನಾವರಣ ಕೂಡ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮಂಥ ಮಹಿಳೆಯರಿಗಿರುವಂಥ ನಿರೀಕ್ಷೆಗಳು? ಯೂಶ್ವಲಿ ಓವರಾಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ US ಎಲ್ಲ ಕಂಪೇರ್ ಮಾಡಿದ್ರೆ 80% ಟ್ಯಾಕ್ಸ್ ಪೇಯರ್ಸು, ಇಂಡಿಯಾದಲ್ಲಿ ಬರೀ 2%. ಚೈನಾ ನೋಡಿದ್ರೆ 15% ಟ್ಯಾಕ್ಸ್ ಪೇಯರು. ದೇಶ ಡೆವಲಪ್ ಆಗಬೇಕಂದ್ರೆ ಟ್ಯಾಕ್ಸ್ ಪೇಯರ್ಸು ಟ್ಯಾಕ್ಸ್ ಜಾಸ್ತಿ ಪೇ ಮಾಡಬೇಕು. ಇವಾಗ ನಮ್ಮ ದೇಶದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂದರೆ, ಯಾವುದೇ ಆಂಟ್ರಪ್ರಿನರ್ಶಿಪ್ಪಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 10 to 20% ಮಾತ್ರ ಮಹಿಳೆಯರಿದ್ದಾರೆ. ಮಿಕ್ಕಿದ್ದೆ ಎಲ್ಲ ಮ್ಯಾನ್ ಡಾಮಿನೇಟೆಡ್ ಬಿಸ್ನೆಸ್ ನಡೀತಾ ಇರೋದು ಇಲ್ಲಿ ಈ ಸಲ ಬಜೆಟಲ್ಲಿ ಏನು ನಿರೀಕ್ಷೆ ಇರುತ್ತೆ ಮಹಿಳೆಯರಿಗೆ ಅಂದರೆ, ಈಗ ಅರ್ಬನ್ ಏರಿಯಾ ಅನ್ನೋದಕ್ಕಿಂತ ರೂರಲ್ ಏರಿಯಾದಲ್ಲಿರೋ ಮಹಿಳೆಯರಿಗೆ, ಅವ್ರಿಗೆ ಹೊರಗೆ ಬಂದು ಜಾಸ್ತಿ ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಸ್ವಾವಲಂಬಿವಾಗಿ ಮಾಡಿಕೊಂಡು ಏನಾದರೂ ಒಂದು ಉದ್ಯಮಕ್ಕೆ ಏನೋ ಒಂದು ಲೋನ್ ತೊಗೊಳ್ಳೋದಾಗಲಿ ಅಥವಾ ಬೇರೆ ಥರದ ಇನ್ಸೆಂಟಿವ್ಸ್ ಕೊಡೋದಾಗಲಿ, ಏನೇ ಥರ ಟ್ರೈನಿಂಗು, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಈ ಥರ ಜಾಸ್ತಿ ಡೆವಲಪ್ ಮಾಡಬೇಕು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ರೂರಲ್ ಏರಿಯಾಸಲ್ಲಿ ಇನ್ಫ್ರಾಸ್ಟ್ರಕ್ಚರ್
ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಯಾವಾಗ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೋ